ಹಾಯ್ ನಮಸ್ಕಾರ. ಇವತ್ತು ಒಂದು ಆ್ಯಕ್ಷನ್ ಕ್ಯಾಮ್ರಾನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಕಾಣ್ತಾ ಇದೆ ನಿಮಗೆ FitSpark ಅವರ ಒಂದು 4K ಡ್ಯುಯಲ್ ಸ್ಕ್ರೀನ್ ಇರುವಂತಹ ಒಂದು ಆ್ಯಕ್ಷನ್ ಕ್ಯಾಮ್ರಾ ಇದು. ಇದರದ್ದು ಏನಿದೆ ಪ್ರೈಸು, ಈ ಪ್ರೈಸ್ ರೇಂಜ್ಗಿದೆ ಓಕೆನಾ ಇಲ್ವಾ, ಏನೆಲ್ಲ ಚೆನ್ನಾಗಿದೆ ಏನೆಲ್ಲ ಚೆನ್ನಾಗಿಲ್ಲ ಅನ್ನೋದನ್ನ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮಗೆ ಬಾಕ್ಸ್ ನೋಡೋಕೆ ಈ ರೀತಿ ಸಿಗ್ತಾ ಇದೆ. ನೋಡ್ತಾ ಇದ್ರೆ ನೀವು FitSpark ಈಗಲ್ iMax ಆ್ಯಕ್ಷನ್ ಕ್ಯಾಮ್ ಅಂತೇಳಿ ಇದು ಒಂದು ಕಂಪ್ನಿ, ಇದು ಬಂದು ಅವರ ಒಂದು ಮಾಡೆಲ್ ನೇಮ್. ಇದು ಈಗಲ್ iMax ಇದು ಆ್ಯಕ್ಷನ್ ಕ್ಯಾಮ್ರಾ ಅಂತೇಳಿ ಡ್ಯುಯಲ್ ಕಲರ್ ಸ್ಕ್ರೀನು, ದ ರಿಯಲ್ 4K ರೆಕಾರ್ಡಿಂಗ್ ಇದೆ ಅಂತ ಹೇಳಿದ್ದಾರೆ. ಅದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇದರ ಮೇಯ್ನ್ ಸೆನ್ಸರ್ ಎಷ್ಟಪ್ಪ ಅಂತ ಹೇಳಿದ್ರೆ, ಇದು ಒಂದು 16 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾ ಸೆನ್ಸರ್. ಇದು 4K 2K ಫುಲ್ HD ಮತ್ತು HDL ಕೂಡ ರೆಕಾರ್ಡ್ ಮಾಡುತ್ತೆ ಅಂತ ಹೇಳಿದ್ರೆ 240 ಫ್ರೇಮ್ಸಲ್ಲಿ, 120 ಫ್ರೇಮ್ಸಲ್ಲಿ, 60 ಫ್ರೇಮ್ಸ್ ಮತ್ತು 30 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ಇದು ರೆಕಾರ್ಡಿಂಗ್ ಮಾಡುತ್ತೆ ಕೇಪಬಿಲಿಟಿ ಇದೆ. ಮತ್ತು ಬಾಕ್ಸ್ನ ಈ ಕಡೆ ಸೈಡ್ ನೋಡಿದ್ರೆ ನಮಗೆ ಮೌಂಟೇನ್ ಬೈಕಿಂಗು ಕೆಲವೆಲ್ಲ ಕಾನ್ಫಿಗರೇಷನ್ಸ್ ಮತ್ತು ಸ್ಪೆಸಿಫಿಕೇಷನ್ಸ್ ಎಲ್ಲ ಇಲ್ಲಿ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಇದರ ಒಂದು ಬ್ಯಾಟ್ರಿ ಕೆಪಾಸಿಟಿ ಬಂದು 1000 mAh ಒಂದು 3.7 ವೋಲ್ಟ್ನ ಒಂದು ಬ್ಯಾಟ್ರಿ ಇದರಲ್ಲಿ ಯೂಸ್ ಮಾಡಿದ್ದಾರೆ. ವಾಟರ್ ಪ್ರೂಫ್ ಬಂದು 40 ಮೀಟರ್ಸ್, ವಾಟರಲ್ಲಿ 40 ಮೀಟರ್ಸ್ ಗಂಟ ನಾವು ಇದೆ ನಮಗೆ. ಇದರಲ್ಲಿ ಸ್ಟೋರೇಜ್ ಬಂದು 8 to 128 GB ಕೆಪಾಸಿಟಿ. ಆ ಕೆಪಾಸಿಟಿಯ ಮೆಮೊರಿ ಕಾರ್ಡ್ ಮಾತ್ರ ನಾವು ಇದರಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ. ಮತ್ತು ಶೂಟಿಂಗ್ ಮೋಡ್ಸ್ ಸಹ ಅವರು ಇಲ್ಲಿ ಕೊಟ್ಟಿದ್ದಾರೆ. ಕಾಣ್ತಾ ಇದೆ ನೋಡಿ ನಿಮಗೆ, ನಾರ್ಮಲ್ ವೀಡಿಯೋ, ಸ್ಲೋ ಮೋಷನ್, ಲೂಪ್ ರೆಕಾರ್ಡಿಂಗ್ ಮತ್ತು ಟೈಮ್ ಲ್ಯಾಪ್ಸ್. ನಾರ್ಮಲ್ ಫೋಟೋ ಸಹ ಹಿಡಿಬೋದು, ಆಟೋ ಫೋಟೋ, ಬರ್ಸ್ಟ್ ಫೋಟೋ ಮತ್ತು ಟೈಮ್ ಫೋಟೋ. ಮತ್ತು ಇದರ ಹಿಂಭಾಗ ನಮ್ಗೆ ನೋಡೋಕೆ ಈ ರೀತಿ ಸಿಗ್ತಾ ಇದೆ. ಇದರ ಒಂದು ಏನಿದೆ ಕಾಣ್ತಾ ಇದೆ ನಿಮಗೆ. ಇದರಲ್ಲಿ ಒಂದು ಕಂಟೆಂಟ್ಸ್ ಏನಪ್ಪ ಅಂತ, ಒಂದು ಕ್ಯಾಮ್ರಾ, ಒಂದು ರಿಮೋಟ್ ಕಂಟ್ರೋಲ್, ಒಂದು USB ಚಾರ್ಜರು, ಯೂಸರ್ ಮ್ಯಾನ್ಯಲ್ ಪ್ಲಸ್ 17 ಆಕ್ಸೆಸರೀಸ್ ಸಹ ಈ ಬಾಕ್ಸ್ ನಮ್ಗೆ ನೋಡೋಕೆ ಸಿಗ್ತಾ ಇದೆ. ಮತ್ತು ಇದರ ಒಂದು ಪ್ರೈಸ್ ಬಂದು 11,990 ಅಂದರೆ 12,000 ಅಂತ ಅವರು ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ನೋಡೋಣ, ಬಾಕ್ಸಿಗೆ ಓಪನ್ ಮಾಡೋಣ. ಮತ್ತು ಇಲ್ಲಿ ಸಪೋರ್ಟ್ಸ್ ಎಕ್ಸ್ಟರ್ನಲ್ ಮೈಕ್, 6 ಆಕ್ಸಿಸ್ ಗೈಸ್ಕೋಪ್, ಹೈಪರ್ ಸ್ಮೂತ್ ಆ್ಯಂಟಿ ಶೇಕ್ ಅಂತ ಇದೆ, ಫುಲ್ ಫ್ರೇಮ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇದೆ, ರಿಯಲ್ ವರ್ಡ್ ಡಿಸ್ಟಾರ್ಷನ್ ಕರೆಕ್ಷನ್ ಇದೆ, ಟಚ್ ಸ್ಕ್ರೀನ್ ಇದೆ. ತುಂಬ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. 10,000 ಒಳಗಿನ ಒಂದು ಆ್ಯಕ್ಷನ್ ಕ್ಯಾಮ್ರಾ ಅಲ್ಲಿ ನಮಗೆ ಟಚ್ ಸ್ಕ್ರೀನ್ ಸಮೇತ, ಅದು ಡ್ಯುಯಲ್ ಟಚ್ ಸ್ಕ್ರೀನ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಇದರಲ್ಲಿ ವೈರ್ಲೆಸ್ ರಿಮೋಟ್ ಕಂಟ್ರೋಲ್ ಇದೆ. ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಫಸ್ಟ್ ಆಫ್ ಆಲ್ ನಾವು ಬಾಕ್ಸು ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಕಾಣ್ತಾ ಇದೆ ನೋಡಿ. ಮತ್ತು ಬಾಕ್ಸ್ ಒಳಗೆ ಒಂದು ಬಾಕ್ಸು, ಈ ಬಾಕ್ಸಲ್ಲಿ ಏನು ನೋಡೋಕ್ಕೆ ಸಿಗ್ತಾ ಇಲ್ಲ. ಸೈಡ್ಗೆ ಇಡೋಣ. ನಮಗೆ ಬಾಕ್ಸ್ ನೋಡಿ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಇದು ನೋಡ್ತಾ ಇದ್ದಂಗೆ ನಮಗೆ ಬಾಕ್ಸು ಇಲ್ಲಿ ಕ್ಯಾಮ್ರಾ ಇದೆ. ನೋಡೋಣ ಕ್ಯಾಮ್ರಾನ. ಓಕೆನಾ, ನಮಗೆ ಅದನ್ನು ಹಂಗೆ ಇಟ್ಟು ಮತ್ತೆ ಬಾಕ್ಸ್ ಅಕ್ಸೆಸರೀಸಲ್ಲಿ ಏನೆಲ್ಲ ನೋಡೋಕ್ಕೆ ಸಿಗುತ್ತೆ ಅಂತ ನೋಡೋಣ. ಇದು ರಿಮೋಟ್ ಕಂಟ್ರೋಲರ್, ಇದು FitSpark ರಿಮೋಟ್ ಕಂಟ್ರೋಲ್ ನೋಡೋಕ್ಕೆ ಸಿಗ್ತಾ ಇದೆ. ಮತ್ತು ಇದೇನೋ ಕೆಲವು ಆಕ್ಸೆಸರೀಸು, ಇದು ಯಾವುದೋ ಮೌಂಟಿಂಗ್ ಇದೆ ಇದರಲ್ಲಿ. ಇದು ಮೌಂಟಿಂಗ್ಸ್ ನೋಡಿ ಎಷ್ಟಿದೆ ಇದರಲ್ಲಿ. ಮತ್ತು ಇದರಲ್ಲಿ ನೋಡಿ ಮೈಕ್ರೋ USB ಒಂದು ಚಾರ್ಜಿಂಗ್ ಕೇಬಲ್ ಅಂದ್ಕೊಂಡಿದ್ದೀನಿ ಇದನ್ನು. ಅದು ಬಿಟ್ಟರೆ ನಮಗೆ ನೋಡಿ ನಾಬ್ಸ್ ಎಲ್ಲ ಸಿಗ್ತಾ ಇದೆ, ಕ್ಯಾಮ್ರಾ ಬೇರೆ ಇದಕ್ಕೆಲ್ಲ ಫಿಟ್ ಮಾಡೋದಕ್ಕೆ. ಮತ್ತು ಬೆಲ್ಟ್ ಸಹ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಅದು ಬಿಟ್ಟರೆ ನಮಗೆ ಇನ್ನೂ ಕೆಲವು ಮೌಂಟಿಂಗ್ ಸಿಗ್ತಾ ಇದೆ, ಇದು ಕ್ಯಾಮ್ರಾ ಮೌಂಟಿಂಗ್. ಅದು ಬಿಟ್ಟರೆ ಇದೊಂದು ಕನೆಕ್ಷನ್ ಸಿಗ್ತಾ ಇದೆ. ಇದು ಒಂದು ಮೌಂಟಿಂಗ್ ಎಲ್ಲಾದರೂ ಸಿಗ್ತಾ ಇದೆ. ಅದು ಬಿಟ್ಟರೆ ಇದು ಬೈಕ್ ಅಥವಾ ಸೈಕಲಲ್ಲಿ ಮೌಂಟ್ ಮಾಡೋದಕ್ಕೆ ಇದು ಸಿಗ್ತಾ ಇದೆ. ಅದು ಬಿಟ್ಟರೆ ಇದು ಸಹ ಒಂದು ಬೆಲ್ಟ್, ಅದು ಬಿಟ್ಟರೆ ಇಲ್ಲಿ ಕೆಲವೇನೋ ನೋಡೋಕ್ಕೆ ಸಿಗ್ತಾ ಇದೆ. ಅದನ್ನೆಲ್ಲ ಟೈ ಮಾಡೋದಕ್ಕೆ ಕೆಲವು ವಯರ್ಸು, ಟೇಪ್ಸು ಮತ್ತು ಸ್ಟಿಕ್ಕರ್ಸು, ಕ್ಲಾತ್. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಇನ್ನೂ ಒಂದು ಮೌಂಟಿಂಗ್ ಸಿಗ್ತಾ ಇದೆ. ಮತ್ತು ಕೇಸ್ ಸಹ ಇದರಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಇದು ಅಂಡರ್ ವಾಟರ್ ಹೋಗಬೇಕಾದ್ರೆ ಎಲ್ಲಿ ನೋಡಿ ರಬ್ಬರ್ ಪ್ಯಾಕಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅಂಡರ್ ವಾಟರ್ ಹೋದರೆ ಇದನ್ನು ಮೌಂಟ್ ಮಾಡಿದ್ರೆ ನಮಗೆ ವಾಟರ್ ಪ್ರೂಫ್ ಸಹ
ಚೆನ್ನಾಗಿರುತ್ತೆ. ಮತ್ತು ಲಾಯಲ್ಟಿ ಡಿಸ್ಕೌಂಟ್ ಕಾರ್ಡ್ ಅಂತೆ. ಇದು ಪಕ್ಕಕ್ಕೆ ನಮಗೆ ಇದರಲ್ಲಿ ಇನ್ನೇನು ಸಿಗ್ತಾ ಇದೆ ಅಂತ ಹೇಳಿದ್ರೆ ಯೂಸರ್ ಮ್ಯಾನ್ಯಲ್ ಸಹ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ, ಯಾವ ರೀತಿ ಯೂಸ್ ಮಾಡ್ಬೋದು ಏನು ಅಂತೇಳಿ. ನೋಡಿ, ಇಷ್ಟು ಆಕ್ಸೆಸರೀಸ್ ಇದರಲ್ಲಿ 17 ಟೈಪ್ಸ್ ಆಫ್ ಆಕ್ಸೆಸರೀಸ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ನೋಡಿ, ಅದರಲ್ಲಿ ಮೌಂಟ್ ಆಗಿತ್ತು. ಆ್ಯಕ್ಚುಲಿ ಆ ಒಂದು ಬಾಕ್ಸಲ್ಲಿ ಮೌಂಟ್ ಆಗಿತ್ತು. ಇದು ಬಂದು ಆ್ಯಕ್ಚುಲಾಗಿ ನಾವು ಇದನ್ನು ಏನಂತ ಹೇಳಿದ್ರೆ ಅಂಡರ್ ವಾಟರ್ ಕೂಡ ನಾವು ಇದನ್ನು ಈ ಮೌಂಟಿಂಗಲ್ಲಿ ಪ್ಲಾಸ್ಟಿಕ್ ಮೌಂಟ್ ಏನಿದೆ ವಿತ್ ರಬ್ಬರ್ ಕೇಸಿಂಗ್ ಎಲ್ಲ ಇದೆ, ಇದರಲ್ಲಿ ನಾವು ಅಂಡರ್ ವಾಟರ್ ಕೂಡ ನಾವು ತೊಗೊಂಡೋಗ್ಬೋದು. ಇದು ಬಂದು ಆ್ಯಕ್ಚುಯಲ್ ಕ್ಯಾಮ್ರಾ ನಮಗೆ, ಇದು ಬಂದು ಅಂಡರ್ ವಾಟರ್ ಮೌಂಟ್. ಇದು ಆ್ಯಕ್ಚುಲಿ ಇಷ್ಟು ನಮಗೆ ಆಕ್ಸೆಸರೀಸ್, ನಮಗೆ ಎಕ್ಸ್ಟ್ರಾ ಆಕ್ಸೆಸರೀಸ್ ನಮ್ಗೆ ಇಷ್ಟೊಂದು ಸಿಗ್ತಾ ಇದೆ. ಮೇಯ್ನ್ ಕ್ಯಾಮ್ರಾ ಬಂದು ಇಷ್ಟು ನಮಗೆ ನೋಡೋಕ್ಕೆ ನೋಡಿ ಈ ರೀತಿ ಸಿಗ್ತಾ ಇದೆ. ಆ್ಯಕ್ಷನ್ ಕ್ಯಾಮ್ರಾ ಎಷ್ಟು ಪುಟ್ಟಿಗಿದೆ. ಇದು ಚಾರ್ಜ್ ಮಾಡಬೇಕೇನೋ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ ನಾನು. ನೋಡಿ, ಚಾರ್ಜಿಂಗ್ ಸಹ ನಾನು ಹಾಕ್ತೇನೆ. ಇದು ಆ್ಯಕ್ಚುಲಿ ಚಾರ್ಜಿಂಗ್ ಇರಲಿಲ್ಲ ಇದರಲ್ಲಿ. ನಾನು ಈಗ ಜಸ್ಟ್ ಚಾರ್ಜಿಂಗ್ ಪಿನ್ನ ಪ್ಲಗ್ ಮಾಡಿದ್ದೀನಿ. ಮತ್ತು ನಮಗೆ ಕ್ಯಾಮ್ರಾ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ನೋಡಿ, ಆನ್ ಆಯಿತು. ಕಾಣ್ತಾ ಇದೆಯಲ್ಲ ನಿಮಗೆ ಸ್ಕ್ರೀನ್, ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂಥೇಳಿ. ಈ ಒಂದು ಇನ್ನು ಚಾರ್ಜಿಂಗ್ ನೋಡಿ ರೆಡ್ ಕಲರಲ್ಲಿ ತೋರಿಸ್ತಾ ಇದೆ, ಚಾರ್ಜಿಂಗ್ ಇಲ್ಲ ಅಂಥೇಳಿ. ಫಸ್ಟು ನಾನು ಈ ಒಂದು ಕ್ಯಾಮ್ರಾ ಒಂದು ಫಿಸಿಕಲ್ ಔಟ್ಲೇ ಏನೇನಿದೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಮಗೆ ಕ್ಯಾಮ್ರಾ ನೋಡೋಕ್ಕೆ ಈ ರೀತಿ ಸಿಗ್ತದೆ. ನಿಜವಾಗ್ಲೂ ಇದು ಒಂದು ಡಿಸ್ಪ್ಲೇ, ಇದು ಬಂದು ಬ್ಯಾಕ್ ಡಿಸ್ಪ್ಲೇ, ಇದು ಬಂದು ಫ್ರಂಟ್ ಡಿಸ್ಪ್ಲೇ. ರಿಯಲ್ 4K IS 60 ಫ್ರೇಮ್ಸ್ ಪರ್ ಸೆಕೆಂಡ್ ಅಂತ ಹೇಳಿದೆ. ನಮಗೆ ನೋಡಿ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ನಿಮಗೇನು ಅನಿಸ್ತಿದೆ ಗೊತ್ತಿಲ್ಲ, ನಿಜವಾಗ್ಲೂ ಪುಟ್ಟಕ್ಕೆ ಇದೆ. ಆ್ಯಕ್ಷನ್ ಕ್ಯಾಮ್ರಾಸ್ ಎಲ್ಲ ಇಷ್ಟೇ ಇರುತ್ತೆ ಆ್ಯಕ್ಚುಲಾಗಿ. ಮತ್ತು ಇದರ ಮೇಲೆ ಪಾರ್ಟಲ್ಲಿ ನಮಗೆ ಓಕೆ ಮತ್ತು ಪವರ್ ಆನ್ ಆಫ್ ಬಟನ್ ನೋಡೋಕ್ಕೆ ಸಿಗ್ತಾ ಇದೆ. ಸೈಡಲ್ಲಿ ನಮಗೆ ಯಾವ ಮೋಡಲ್ಲಿ ನಾವು ಏನು ಚೇಂಜ್ ಮಾಡ್ಕೋಬೋದು ಅಂಥೇಳಿ. ಅದು ಬಿಟ್ಟರೆ ಇದು ಬಂದು ರೆಕಾರ್ಡೆಡ್ ಆಗಿರೋ ಒಂದು ಫೋಟೋ ಅಥವಾ ವೀಡಿಯೋ ಯಾವುದಾದ್ರೂ ಆಗಿರಲಿ, ಅದನ್ನು ನಾವು ಇದರ ಮೂಲಕ, ಈ ಸ್ವಿಚ್ನ ಮೂಲಕ ನಾವು ಪ್ಲೇ ಮಾಡ್ಕೊಳೋದಾಗಲಿ ನೋಡ್ಕೋಬೋದು. ಅದು ಬಿಟ್ಟರೆ ಇದರಲ್ಲಿ ಸಣ್ಣದಾಗಿ ಒಂದು ಸ್ಪೀಕರ್ ಇದೆ ಮತ್ತು ಮೈಕ್ ಕೂಡ ಇದೆ. ಇದು ಸ್ಪೀಕರು, ಇಲ್ಲಿ ಮೈಕ್ ಇದೆ, ಇದು ಇನ್ಬಿಲ್ಟ್ ಮೈಕ್ ಇದೆ. ಮತ್ತು ಈ ಕಡೆ ಸೈಡ್ ನಮಗೆ ನೋಡ್ತಾ ಇದ್ದೀವಲ್ವ, ಇದು ಬಂದು ಚಾರ್ಜಿಂಗ್ ಪೋರ್ಟ್. ಇದು ಬಂದು HD ಔಟ್ ಅಂತ ಇದೆ. ಇದು ಕೇಬಲ್ ಒಂದು ಕೊಟ್ಟಿದ್ದಾರೆ. ಆ ಕೇಬಲಲ್ಲಿಂದ ನಾವು ಡೇಟಾ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬೋದು. ಮತ್ತು ಇದರಿಂದನೇ ನಾವು ಆಡಿಯೋ ಎಕ್ಸ್ಟರ್ನಲ್ ಮೈಕ್ ಕೂಡ ನಾವು ಕನೆಕ್ಟ್ ಮಾಡ್ಕೋಬೋದು. ಅದು ಬಿಟ್ಟರೆ ಮತ್ತು ಇಲ್ಲಿ SD ಕಾರ್ಡ್ ಹಾಕೋದಕ್ಕೆ ಒಂದು ಪ್ಲೇಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕ್ಯಾಮ್ರಾ ಮೌಂಟ್ ಸ್ಟ್ಯಾಂಡ್ಗಳಿಗೆ ಮತ್ತು ಟ್ರೈಪಾಡ್ಸ್ಗೆ ಯಾವುದಕ್ಕಾದರೂ ಹಾಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಮೌಂಟ್ ಸಹ ಕೊಟ್ಟಿದ್ದಾರೆ. ನಮಗೆ ಇಷ್ಟು ಮಾತ್ರ ಈ ಒಂದು ಆ್ಯಕ್ಷನ್ ಕ್ಯಾಮ್ರಾ ನೋಡೋಕ್ಕೆ ಸಿಗುತ್ತೆ. ಬನ್ನಿ ನೋಡೋಣ. ಈಗ ಇದನ್ನು ಚಾರ್ಜಿಂಗ್ ಹಾಕ್ತಾಯಿದ್ದೀನಿ, ಯಾವ ರೀತಿ ಬರುತ್ತೆ ನೋಡೋಣ. ನೋಡಿ, ಕಾಣ್ತಾ ಇದೆ. ನಿಜವಾಗ್ಲೂ ಗುರು ಚೆನ್ನಾಗಿದೆ. ನಿಜವಾಗ್ಲೂ ನೋಡಿ, ಸೆಟ್ಟಿಂಗ್ಸ್ ಹೋಗ್ತೀನಿ. ರೆಕಾರ್ಡಿಂಗ್ ರೆಸಲ್ಯೂಷನ್ 4K ಅಂತ ತೋರಿಸ್ತಾ ಇದೆ. ನೋಡಿ, ಟಚ್ 4K 60 ಫ್ರೇಮ್ಸ್ ಪರ್ ಸೆಕೆಂಡ್ ಇದೆ, 30 ಫ್ರೇಮ್ಸ್ ಪರ್ ಸೆಕೆಂಡ್ ಇದೆ, 2.7K 30 ಫ್ರೇಮ್ಸ್ ಪರ್ ಸೆಕೆಂಡು. ಇದು ಬಂದು ಫುಲ್ HD 120 ಫ್ರೇಮ್ಸ್ ಇದೆ. ಫುಲ್ HD ಅಂದರೆ 1080 ಪಿಕ್ಸೆಲ್ 60 ಫ್ರೇಮ್ಸು, 30 ಫ್ರೇಮ್ಸು, HD 240 120 60 30. ನಿಜವಾಗ್ಲೂ ಬೇಜಾನ್ ರೆಕಾರ್ಡಿಂಗ್ದು ತುಂಬಾ ಇದೆ ಗುರು ಇದರಲ್ಲಿ ಸೆಲೆಕ್ಷನ್ಗೆ. ಅದು ಬಂದು ಮತ್ತು ವಿಡಿಯೋ ಲೆಂತ್ ಅಂತ ಹೇಳಿದ್ರೆ ನಾನು ಮೆಮೊರಿ ಕಾರ್ಡ್ನ ನಾನು ಹಾಕಿಲ್ಲ, ಹಂಗಾಗಿ ಅದು ಬರೀ 2 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಅಂದರೆ ಇನ್ಬಿಲ್ಟಲ್ಲಿ ಸ್ವಲ್ಪ ಮೆಮೊರಿ ಇರುತ್ತೆ. ಅದು ಬಂದು 4K 30 ಸೆಕೆಂಡ್ಸ್ದು 2 ಮಿನಿಟ್ ಮಾತ್ರ ನಮಗೆ ವೀಡಿಯೋ ಲೆಂತ್ ರೆಕಾರ್ಡ್ ಆಗುತ್ತೆ ಅಂತ ಅದು ತೋರಿಸ್ತಾ ಇದೆ. ಅದು ಬಿಟ್ಟರೆ ಮತ್ತು ಈ IS ಟರ್ನ್ ಆಫ್ ಅದು ಮಾಡ್ಕೋಬೋದು. ಮತ್ತು ಡಿಸ್ಟಾರ್ಷನ್ ಕನೆಕ್ಷನ್ನು ಟರ್ನ್ ಆನ್ ಮಾಡಿದ್ದೀನಿ, ಆಫ್ ಮಾಡೋಣ. ಮತ್ತು ವೈಟ್ ಬ್ಯಾಲೆನ್ಸ್ ಸಹ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಎಕ್ಸ್ಪೋಜರ್ ಸೆಟ್ಟಿಂಗ್ಸ್ ಕೂಡ ಇದೆ, ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಮೀಟ್ರಿಂಗ್ ಮೋಡ್ ಅಂತ ಆ್ಯಾವ್ರೇಜ್ ಮೀಟಿಂಗು, ಸೆಂಟರ್ ಮೀಟಿಂಗ್, ಸ್ಪಾಟ್ ಮೀಟಿಂಗ್ ಓಕೆ. ಮತ್ತು ಶಾರ್ಪ್ನೆಸ್ಸು ಅಷ್ಟೇ, ಮೀಡಿಯಮ್ ಬೇಕಾ ಹೈ ಬೇಕಾ. ವಿಡಿಯೋ ಕ್ವಾಲಿಟಿ ಸಹ ನಮಗೆ ಹೈ ಬೇಕಾ, ISO ಆಟೋ ಇದೆ. ಟೈಮ್ ವಾಟರ್ ಮಾರ್ಕ್ ಟರ್ನ್ ಆನ್ ಟರ್ನ್ ಆಫ್ ಮಾಡ್ಕೊಳ್ಳಿ, ಬೇಕಂತ ಹೇಳಿದ್ರೆ ಆನ್ ಮಾಡ್ಕೊಳ್ಳಿ. ರೆಕಾರ್ಡಿಂಗ್ ಆಡಿಯೋ ಸಮೇತ ನಾವು ಟರ್ನ್ ಆನ್ ಮಾಡ್ಕೊಂಡಿದ್ದೀನಿ. ಅದರ ಬಿಟ್ಟರೆ ಮತ್ತು FOV ವೈಡ್ ಆ್ಯಂಗಲ್ ಬೇಕಾ, ಮಿಡಲ್ ನ್ಯಾರೋ. ಇದು ಬಂದು 3 ಆ್ಯಂಗಲ್ ಇದೆ ಆ್ಯಕ್ಚುಲಿ ಇದರಲ್ಲಿ. ಮಲ್ಟಿಪಲ್ ವಿವಿಲಿಂಗ್ ಆ್ಯಂಗಲ್ಸ್ ಅಂತಲೇ ಹೇಳ್ಬೋದು. ಒಂದು ನ್ಯಾರೋ ಆ್ಯಂಗಲ್ ಇದೆ, ಒಂದು ವೈಡ್ ಆ್ಯಂಗಲ್ ಇದೆ, ಒಂದು ನಾರ್ಮಲ್
ಆ್ಯಂಗಲ್ ಇದೆ, ಮಿಡಲ್ ಆ್ಯಂಗಲ್ ಅಂತ ಇದೆ. ಇಷ್ಟು ನಮಗೆ ಈ ಒಂದು ವಿಡಿಯೋ ನೋಡೋಕ್ಕೆ ಸಿಗುತ್ತೆ. ಮತ್ತು ಸೆಟ್ಟಿಂಗ್ಸಲ್ಲಿ ನಮಗೆ ಇಮೇಜ್ ರೊಟೇಷನ್ ಸಹ ಇದೆ, ವೈಫೈ ಟರ್ನ್ ಆಫ್ ಇದೆ, ವೈಫೈ ಇನ್ಫಾರ್ಮೇಷನ್, ರಿಸೆಟ್ ವೈಫೈ, ಲೈಟ್ ಸ್ಕ್ವಯರ್ ಫ್ರೀಕ್ವೆನ್ಸಿ ಅಂತ ಇದೆ. ಲೈಟ್ ಸ್ಕ್ವಯರ್ ಫ್ರೀಕ್ವೆನ್ಸಿ ಬಂದು ಇದೊಂದು ಸೆಟ್ಟಿಂಗ್ಸ್ ಆ್ಯಕ್ಚುಲಿ ಇದು. ಮತ್ತು LED ಲೈಟ್ ಇಂಡಿಕೇಟರ್ ಇದೆ, ಆಟೋ ಸ್ಕ್ರೀನ್ ಸೇವರ್ ಟರ್ನ್ ಆಫ್ ಆಗಿದೆ, ಆಟೋ ಪವರ್ ಆಫ್ 3 ಮಿನಿಟ್ಸ್ ಯೂಸ್ ಆಗಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ನಾವು ಅದನ್ನು ಕೂಡ ನಾವು ಚೇಂಜ್ ಮಾಡ್ಬೋದು, 3 ಮಿನಿಟ್ಸ್ಗೋ 5 ಮಿನಿಟ್ಸ್ಗೋ 10 ಮಿನಿಟ್ಸ್ಗೆ ಅಂತೇಳಿ. ಅದು ಬಿಟ್ಟರೆ ನಮಗೆ ಬಟನ್ ಪ್ರಾಂಪ್ಟ್ ಇದೆ, ಮಿಡಲ್ಲು ಲ್ಯಾಂಗ್ವೇಜ್ ಯಾವ್ದು ಬೇಕಾದ್ರೆ, ಮತ್ತು ಟೈಮು ಡೇಟು ಇದೆಲ್ಲ ಕೂಡ ನಾವು ಸೆಟ್ ಮಾಡ್ಕೋಬೋದು, ಯಾವ ಫಾರ್ಮೆಟ್ ಬೇಕೋ ಅಷ್ಟು ಅಂಥೇಳಿ. ಮತ್ತು ಟೈಮ್ ಸೆಟ್ ಮಾಡ್ಕೋಬೋದು, ಡೇಟು, ಫಾರ್ಮೆಟ್, ಮೆಮೊರಿ ಕಾರ್ಡ್ ಏನಾದರೂ ನೋಡಿ SD ಕಾರ್ಡ್ ಏನಾದರೂ ಹಾಕಿದ್ರೆ ನಾವು ಅದನ್ನು ಇಲ್ಲೇ ಕೂಡ ನಾವು ಫಾರ್ಮೆಟ್ ಕೂಡ ಮಾಡ್ಕೋಬೋದು. ಮತ್ತು ಡಿವೈಸ್ ಇನ್ಫೋ ಇದ್ರದ್ದು ಸಾಫ್ಟ್ವೇರ್ ವರ್ಷನ್ ಏನಿದೆ ಅದನ್ನೆಲ್ಲ ನಮಗೆ ತೋರಿಸುತ್ತೆ, ಮತ್ತು ರಿಸೆಟ್ ಕೂಡ ಮಾಡ್ಕೋಬೋದು. ಇಷ್ಟು ಸೆಟ್ಟಿಂಗ್ಸ್ ನಮಗೆ ಈ ಒಂದು ಆ್ಯಕ್ಷನ್ ಕ್ಯಾಮ್ರಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಇದು ಬಂದು LED ಲೈಟ್ ಇಂಡಿಕೇಟರ್, ಇದು ಒಂದು ಚಾರ್ಜಿಂಗು, ಒಂದು ಸ್ಕ್ರೀನ್ ಆನ್ ಆಗಿದೆಯಲ್ಲ ಅಂತ ಹೇಳಿ. ಮತ್ತು ಇಲ್ಲಿ ಮೋಡ್ ನಾನು ಹೇಳಿದ್ನಲ್ಲ ಮೋಡ್ ಅಂಥೇಳಿ, ಸ್ವಿಚ್ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಮೋಡ್ ಅಂಥೇಳಿ. ಈ ಸ್ವಿಚ್ ನಾನು ಪ್ರೆಸ್ ಮಾಡ್ತೀನಿ ನೋಡಿ. ಈ ಸ್ವಿಚ್ನ ಪ್ರೆಸ್ ಮಾಡಿದ್ರೆ ವಿಡಿಯೋ ಯಾವ ಮಾಡಲ್ ಸೆಲೆಕ್ಟ್ ಅಂತ ಇದೆ ನೋಡಿ, ವಿಡಿಯೋ ಅಂತ ಹೇಳಿದ್ರೆ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳುತ್ತೆ, ಓಕೆನಾ. ಮತ್ತು ಸ್ಲೋ ಮೋಷನ್ ಬೇಕು ಅಂತ ಹೇಳಿದ್ರೆ ಸ್ಲೋ ಮೋಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಈಗ ಸ್ಲೋ ಮೋಷನ್ನು 1080 ಪಿಕ್ಸಲ್ಸ್ 4x ಅಲ್ಲಿ ನಮಗೆ ಇದು ರೆಕಾರ್ಡ್ ಆಗುತ್ತೆ ಈಗ, ಓಕೆನಾ. ಮತ್ತು ಮೋಡ್ಗೆ ಹೋಗಿ ಲೂಪ್ ರೆಕಾರ್ಡಿಂಗ್ ಅಂತ ಹೇಳ್ತಾರೆ, ಆ ಒಂದು ಸೆಟ್ಟಿಂಗ್ಸ್ನ ಕೂಡ ನಾವಿಲ್ಲಿ ಆನ್ ಮಾಡ್ಕೊ. ಮತ್ತು ಟೈಮ್ ಲ್ಯಾಪ್ಸ್ ಕೂಡ ಸಹ ಇದೆ ಇದರಲ್ಲಿ. ಇದು ಬಂದು ಟೈಮ್ ಲ್ಯಾಪ್ಸು 4K 30 ಫ್ರೇಮ್ಸ್ ಪರ್ ಸೆಕೆಂಡ್ ಇದೆ. ಅದು ಬಿಟ್ಟರೆ ನಮಗೆ ಫೋಟೋಸ್ ಬಂದು ಇದು ಬಂದು ಫೋಟೋ ನೋಡಿ, ಫೋಟೋಸ್ ಬಂದು 16 ಮೆಗಾ ಪಿಕ್ಸಲ್ನ ಒಂದು ಸೆನ್ಸರ್ ಇದೆ ಆ್ಯಕ್ಚುಲಿ. ಫೋಟೋಸ್ ಕೂಡ ನಾವು ಕ್ಲಿಕ್ ಮಾಡ್ಕೋಬೋದು, ಓಕೆನಾ. ಅದು ಬಿಟ್ಟರೆ ನಮಗೆ ನೆಕ್ಸ್ಟ್ ಇದರಲ್ಲಿ ಇನ್ನೇನು ಸಿಗುತ್ತೆ, ಆಟೋ ಅಂತ ಇದೆ. ಫೋಟೋ ಬಂದು ಆಟೋಮೆಟಿಕ್ಕಾಗಿ ಎಲ್ಲನೂ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಇದು. ಅದು ಬಿಟ್ಟರೆ ನಮಗೆ ಬರ್ಸ್ಟ್ ಮೋಡ್ ಅಂತ ಇದೆ ಫೋಟೋ ಆಪ್ಷನ್ಸಲ್ಲಿ. ಅದು ಬಿಟ್ಟರೆ ನಮಗೆ ಟೈಮರ್ ಸಹ ಇದೆ, ಕೆಲವು ಟೈಮರ್ ಇಟ್ಬಿಟ್ಟು ಫೋಟೋ ಆನ್ ಮಾಡ್ಕೊತಾರಲ್ಲ ಅದು. ಅದು ಬಿಟ್ಟರೆ ಇದು ಬಂದು ಫೈಲ್ಸ್ ಅಂತ ಹೇಳಿದ್ರೆ ರೆಕಾರ್ಡೆಡ್ ಫೈಲ್ಸ್, ವೀಡಿಯೋ ಯಾವುದು ಇತ್ತು ಅಂತ ಹೇಳಿದ್ರೆ ಅದನ್ನು ನೋಡೋಕ್ಕೆ ಇದು ಶಾರ್ಟ್ಕಟ್ ಕೀ. ಮತ್ತು ಇದು ನಾರ್ಮಲ್ ಸೆಟ್ಟಿಂಗ್ಸ್ ಆಗಲೇ ನಾನು ನಿಮ್ಗೆ ಹೇಳಿದ್ನಲ್ವ ನೋಡಿ. ಇದು ಬಂದು ಫೋಟೋ ಬಂದು ಪಿಕ್ಸೆಲ್ ಇನ್ಸೆಟ್ 16 ಮೆಗಾ ಪಿಕ್ಸೆಲ್ ಬೇಕಾ, 13 ಮೆಗಾ ಪಿಕ್ಸೆಲ್ ಬೇಕಾ, 18 ಮೆಗಾ ಪಿಕ್ಸೆಲ್ ಬೇಕಾ ಅಂತೇಳಿ. ಅದು ಬಿಟ್ಟರೆ ಫೋಟೋ ಫ್ರೀಕ್ವೆನ್ಸಿ ಏನಿದೆ 3 ಪಿಕ್ಸೆಲ್ಸ್ ಪರ್ ಸೆಕೆಂಡ್ ಅಂತ ಇದೆ ಅಂತ ಹೇಳಿದ್ರೆ 5, 10 ಅದು ಏನು ಬೇಕಾದ್ರೂ ಇಟ್ಕೋಬೋದು. ಮತ್ತು ಇದರಲ್ಲೂ ಅಷ್ಟೇ ವೈಟ್ ಬ್ಯಾಲೆನ್ಸು, ಮೀಟ್ರಿಂಗು, ಶಾರ್ಪ್ನೆಸ್, ISO, ವಾಟರ್ ಮಾರ್ಕು ಇದರಲ್ಲಿ ಕೂಡ ನಾವು ನಮ್ಗೆ ಯಾವ ಸೆಟ್ಟಿಂಗ್ಸಲ್ಲಿ ಬೇಕೋ ಆ ಸೆಟ್ಟಿಂಗ್ಸಲ್ಲಿ ನಾವು ಸಹ ಇದರಲ್ಲಿ ಇಟ್ಕೊಬೋದು. ಅದು ಬಂದರೆ ನಮಗೆ ಇಮೇಜ್ ರೊಟೇಷನ್ನು ಟರ್ನ್ ಆಫ್ ಇದೆಲ್ಲ ಆಗಲೇ ನೋಡಿದ್ವಿ ಅಂದ್ಕೊತೀನಿ. ಇಷ್ಟು ಮಾತ್ರ ನಮಗೆ ಈ ಒಂದು ಕ್ಯಾಮ್ರಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಇದು ಬಂದು ಶಾರ್ಟ್ಕಟ್ ಕೀ. ಇದು ಬಂದು ಶಾರ್ಟ್ಕಟ್ ಕೀ. ಯಾವುದಾದ್ರೂ ನೋಡಿ ರೆಕಾರ್ಡಿಂಗ್, ಇದು ಬಂದು ಮೋಡ್ಸ್ ಚೇಂಜ್ ಆಗ್ತಾ ಇದೆ ನೋಡಿ, ವಿಡಿಯೋ ಮೋಡು ಮತ್ತು ಕ್ಯಾಮ್ರಾ ಮೋಡ್ಗೆ, ಓಕೆನಾ. ಲೂಪ್ಸು 4K ಲ್ಯಾಪ್ಸ್, ಇದು ಟೈಮ್ ಲ್ಯಾಪ್ಸು. ಇದು ಬಂದು ಫೋಟೋ, ಇದು ಆಟೋ ಮತ್ತು ಬರ್ಸ್ಟ್ ಮೋಡ್ ಬರುತ್ತೆ. ಅಲ್ಲಿ ಏನು ಸೆಟ್ಟಿಂಗ್ಸಲ್ಲಿ ನಾವು ನೋಡಿದ್ವು ಅದೆಲ್ಲ ಈ ಒಂದೇ ಸ್ವಿಚಸ್ಸಲ್ಲಿ ನಮಗೆ ಇದು ಬಂದು ನಾರ್ಮಲ್ ವೀಡಿಯೋ ಬಂದು 4K ಅಲ್ಲಿ 30 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ನಾವು ಸೆಟ್ ಮಾಡ್ಕೊಂಡಿರೋದು. ಇಷ್ಟು ಮಾತ್ರ ನಮ್ಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಈ ಒಂದು ಫ್ರಂಟ್ ಕ್ಯಾಮ್ರಾ ಏನಿದೆ ಇದು ಫ್ರಂಟ್ ಸ್ಕ್ರೀನು, ಇದನ್ನು ಆನ್ ಮಾಡಬೇಕು ಅಂತ ಹೇಳಿದ್ರೆ ಈ ಮೋಡ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಇಲ್ಲಿ ಆಫ್ ಆಯಿತು, ಜಸ್ಟ್ ಇವಾಗ ಇಲ್ಲಿ ಆನ್ ಆಗಿರುತ್ತೆ, ಓಕೆನಾ. ಇದು ಬಂದು ಫ್ರಂಟ್ ಕ್ಯಾಮ್ರಾ. ಇದು ನಿಜವಾಗ್ಲೂ ಅಂತ ಹೇಳಿದ್ರೆ ನಾರ್ಮಲ್ ಕ್ಯಾಮ್ರಾನೇ, ಅದು ಫ್ರಂಟ್ ಸ್ಕ್ರೀನಲ್ಲಿ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ, ಓಕೆನಾ. ತಿರ್ಗಾ ಅದನ್ನೇ ನಾವು ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಇಲ್ಲಿಗೆ ನೋಡೋಕ್ಕೆ ಸಿಗುತ್ತೆ. ಯಾವ ರೀತಿ ಇದೆ ಕ್ಯಾಮ್ರಾ, ಇದು ನಿಮಗೆ ಈ ಕ್ಯಾಮ್ರಾ ಇಷ್ಟ ಆಯಿತಾ ಇಲ್ವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಜಸ್ಟ್ ಇದು ಅನ್ಬಾಕ್ಸ್ ಮಾಡಿದ್ದೀನಿ. ಇದ್ರದ್ದು ಒಂದು ಏನಿದೆ ಒಂದು ವೀಡಿಯೋ ಕ್ಲಾರಿಟಿ ಆಗಲಿ, ಪಿಕ್ ಕ್ವಾಲಿಟಿ ಆಗಲಿ, ನಾನು ಎಲ್ಲ ಬೇಕಾದರೆ ನಾನು ನಿಮಗೆ ಇನ್ನೊಂದು ವೀಡಿಯೋಲ್ಲಿ ಬೇಕಾದರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಈ ವಿಡಿಯೋ ಏನು ಅನ್ನಿಸ್ತು
ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೋಡಿ, ಇದರಲ್ಲಿ ಇಷ್ಟೊಂದು ಆಕ್ಸಸರೀಸ್ ಇದೆ. ಈ ಒಂದೊಂದು ಆಕ್ಸಸರೀಸು ನನಗೆ ಅಷ್ಟೊಂದು ಏನು ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಕೆಲವು ಮೌಂಟ್ಸ್ ಏನಿದೆ, ಇದು ಬಂದು ಅಂಡರ್ ವಾಟರಲ್ಲಿ ಇದನ್ನು ಆ್ಯಕ್ಚುಲಾಗಿ ಯೂಸ್ ಮಾಡ್ತಾರೆ, ಇದೊಂದು ಗೊತ್ತು ನನಗೆ. ಅದು ಬಿಟ್ಟರೆ ಕೆಲವು ನೋಡಿ, ಇದು ಬೈಕ್, ಸೈಕಲ್ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದು ಬಂದು ಗೊತ್ತಿದೆ ನಿಮಗೆ, ರಿಮೋಟ್ ಕಂಟ್ರೋಲ್ ಇದೆ ಆ್ಯಕ್ಚುಲಾಗಿ. ಇದು ನೋಡಿ, ವೀಡಿಯೋ ರೆಕಾರ್ಡಿಂಗ್ ಆನ್ ಮಾಡೋದು, ಆಫ್ ಮಾಡೋದು, ಮತ್ತು ಇದು ಕ್ಯಾಮ್ರಾ ಫೋಟೋಸ್ ಹಿಡಿಯೋದು ನಾವು ಆಟೋಮೆಟಿಕ್ಕಾಗಿ ಹ್ಯಾಂಡಿಯಲ್ಲೇ ನಾವು ಮಾಡ್ಕೋಬೋದು. ಅದು ಬಿಟ್ಟರೆ ಕೆಲವು ಕನೆಕ್ಟರ್ಸ್ ಎಲ್ಲನೂ ಕೊಟ್ಟಿದ್ದಾರೆ ತುಂಬ. ಇದು ಬಂದು ಚಾರ್ಜಿಂಗ್ ಕೇಬಲ್. ಇದು ಬೈಕ್ದು ಇದು ಬೆಲ್ಟ್ ಸಹ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ತೀನಿ, ಹ್ಯಾಂಡಿಯಾಗಿ ಇಟ್ಕೊಳತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಸೇಫ್ಟಿಗೆ. ಇದು ಕೆಲವು ಕ್ಲಿಪ್ಸ್ ಎಲ್ಲನೂ ಇದೆ. ಇದೆಲ್ಲ ತುಂಬ ನಿಜವಾಗ್ಲೂ ಇಷ್ಟೊಂದು ಕನೆಕ್ಟಿವಿಟಿ ಇದರಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇದರಲ್ಲಿ ನೋಡಿ, ಈ ಒಂದು ಏನಾದರೂ ಈ ಲಾಕ್ ಏನಿದೆ, ಈ ಲಾಕ್ ಹೋಯಿತು ಅಂತ ಹೇಳಿದ್ರೆ ಅದಕ್ಕೆ ಸಪ್ರೇಟಾಗಿ ಇನ್ನೊಂದು ಲಾಕ್ ಸಹ ಅವರು ಒಂದು ಮೌಂಟ್ ಕೂಡ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ತೀನಿ. ಟೋಟಲ್ 20 ಆಕ್ಸಸರೀಸು ಈ ಒಂದು FitSpark. ಈಗೆಲ್ಲ ಹೆಂಗಿದೆ ವಿಡಿಯೋ, ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ತುಂಬ ಹಲವಾರು ವೀಡಿಯೋಸ್ ನಾನು ಮುಂದೆ ತರ್ತೀನಿ. ಇದರದ್ದು ಬೇಕಾದರೆ ಸ್ಯಾಂಪಲ್ಸ್ ಏನಿದೆ, ವೀಡಿಯೋ ಸ್ಯಾಂಪಲ್ಸ್ ಮತ್ತು ಫೋಟೋ ಸ್ಯಾಂಪಲ್ಸ್ ಸಹ ನಾನು ಇನ್ನೊಂದು ವೀಡಿಯೋಲಿ ನಾನು ಡೆಡಿಕೇಟೆಡ್ ವೀಡಿಯೋ ನಾನು ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ